ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವ ಭವ್ಯ ಶ್ರೀ ರಾಮ ಮಂದಿರದ ಪೂಜಾ ಕಾರ್ಯವಿಧಾನಗಳಲ್ಲಿ ಮಹತ್ವದ ಬದಲಾವಣೆ ತರಲಾಗಿದ್ದು, ಅಲ್ಲಿನ ಅರ್ಚಕರಿಗೆ ಹೊಸ ಸಂವತ್ಸರ ಸಂಹಿತೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಧಾರ್ಮಿಕ ಸಮಿತಿಯ ಸಾಂಪ್ರದಾಯಿಕ ರಾಮನಂದಿ ಪದ್ಧತಿಯ ಆಧರಿಸಿ ಈ ವಿಶಿಷ್ಟ ನಿರ್ಧಾರವನ್ನು ಕೈಗೊಂಡಿದ್ದು, ಆಗಸ್ಟ್ 15ರಿಂದಲೇ ಈ ಹೊಸ ನಿಯಮವು ಅಧಿಕೃತವಾಗಿ ಜಾರಿಗೆ ಬಂದಿದೆ. ಹೊಸ ನಿಯಮಾವಳಿಗಳ ಪ್ರಕಾರ ಇನ್ಮುಂದೆ ದೇವಾಲಯದ ಎಲ್ಲ ಅರ್ಚಕರು ಪೂಜೆಯ ಸಮಯದಲ್ಲಿ ತಿಳಿ ಹಳದಿ ಬಣ್ಣದ ರೇಷ್ಮೆ ಧೋತಿ ಮತ್ತು ಅದಕ್ಕೆ ಹೊಂದುವಂತಹ ರೇಷ್ಮೆಯ ಉತ್ತರಿಯನ್ನ ಕಡ್ಡಾಯವಾಗಿ ಧರಿಸಬೇಕಾಗುತ್ತದೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ತಿಳಿ ಹಳದಿ ಬಣ್ಣವು ಪ್ರಭು ಶ್ರೀರಾಮನಿಗೆ ಅತ್ಯಂತ ಪ್ರಿಯವಾದ ಬಣ್ಣವೆಂದು ಪರಿಗಣಿತವಾಗುವುದರಿಂದ ಈ ಬಣ್ಣವನ್ನು ಆಯ್ಕೆ ಮಾಡಲಾಗಿದೆ. ಧಾರ್ಮಿಕ ವಿಧಿವಿಧಾನಗಳಲ್ಲಿ ರೇಷ್ಮೆ ವಸ್ತುಗಳಿಗೆ ಅತ್ಯುನ್ನತ ಪಾವಿತ್ರತೆ ಇರುವುದರಿಂದ ಶ್ರದ್ಧೆ ಹಾಗೂ ಶುದ್ಧತೆಯನ್ನು ಕಾಪಾಡಿಕೊಳ್ಳಲು ಈ ಕ್ರಮ ಸಹಕಾರಿಯಾಗಿದೆ. ಕೇವಲ ಉಡುಪು ಮಾತ್ರವಲ್ಲದೆ ಅರ್ಚಕರ ದಿನಚರಿ ಮತ್ತು ಬಾಹ್ಯ ನೋಟಕ್ಕೂ ಕೆಲವು ಕಟ್ಟುನಿಟ್ಟಿನ ನಿಯಮಗಳನ್ನು ವಿಧಿಸಲಾಗಿದೆ. ಅದರಂತೆ ಅರ್ಚಕರು ಸಾಂಪ್ರದಾಯಿಕವಾಗಿ ರಾಮನಂದಿ ತಿಲಕವನ್ನು ಹಣೆಯ ಮೇಲೆ ಧರಿಸಬೇಕು ಹಾಗೂ ಸಂಪೂರ್ಣವಾಗಿ ಕ್ಷೌರ ಮಾಡಿಕೊಳ್ಳುವ ಪಂಚಕೇಶ್ ಪದ್ಧತಿಯನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಟ್ರಸ್ಟ್ ಸೂಚಿಸಿದೆ. ರಾಮಲಲ್ಲನ ನಿತ್ಯ ಪೂಜೆ, ಆರತಿ ಮತ್ತು ಸೇವೆಗಳಲ್ಲಿ ತೊಡಗಿಕೊಳ್ಳುವ ಅರ್ಚಕರಲ್ಲಿ ಭಕ್ತಿಭಾವದೊಂದಿಗೆ ಹೆಚ್ಚಿನ ಏಕರೂಪತೆ, ಶಿಸ್ತು ಹಾಗೂ ಧಾರ್ಮಿಕ ಘನತೆಯನ್ನು ತರುವ ಉದ್ದೇಶದಿಂದ ಈ ವಸ್ತ್ರ ಸಂಹಿತೆಯನ್ನು ತರಲಾಗಿದೆ ಎಂದು ಟ್ರಸ್ಟ್ನ ಪ್ರಮುಖ ಸದಸ್ಯರು ಸ್ಪಷ್ಟಪಡಿಸಿದ್ದಾರೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.